ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ಕಿರಣ್ 18. ಇವತ್ತು ಆಲ್ರೆಡಿ ನಾನು ಟಮ್ಲೈನಲ್ಲಿ ನೋಡಿರ್ತೀರಾ. ಇವತ್ತು ನಾವೇನು ಮಾಡೋಕೆ ಹೋಗ್ತಿದ್ದೀವಿ ಅಂದರೆ ಮದ್ದರೋಡೆ. ಸೊ ನಮ್ಮ ಸ್ಟೈಲಲ್ಲಿ ಮದ್ದರೋಡೆ ಹೆಂಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀವಿ, ಬನ್ನಿ. ಪಾತ್ರೆ ತಗೊಳ್ಳಿ, ಅದಕ್ಕೆ 1 ಕಪ್ ಚಿರೋಟಿ ರವೆ, 1 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 3 ಒಂದೇ ಮೆಜರ್ಮೆಂಟಲ್ಲಿ ತಗೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ 3 ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಈರುಳ್ಳಿ ಹಾಕೋಬೇಕು ಗೈಸ್ ಫಸ್ಟು. ಆಮೇಲೆ ಹೆಚ್ಚಿಟ್ರು ಅಂತ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕೊಳ್ಳಿ. ಇದು 3 ಹಾಕಿ ಅದಾದ್ಮೇಲೆ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಅದನ್ನು ಹಾಕಿ, ಅದನ್ನ ಸ್ವಲ್ಪ ಹುರ್ಕೊಂಡು ಆಮೇಲೆ ಹಾಕಿ, ಆಮೇಲೆ 1 ಸೌಟು ಬಿಸಿ ಮಾಡಿದ ಎಣ್ಣೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೋಬೇಕು ನಾವಿವಾಗ. ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕಲಸಿಟ್ಟು ಹಿಟ್ಟನ್ನು ಸ್ವಲ್ಪ ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ, ಸ್ವಲ್ಪ ಲೂಸಾಗಿ ಕಲಿಸ್ಕೊಳ್ಳಿ. ಅದನ್ನ ಈಗ ಒಂದೊಂದೇ ಉಂಡೆ ಮಾಡಿಕೊಂಡು ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ. ಹಿಟ್ಟು ತಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಕೈಗೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ತಟ್ಕೋಬಹುದು. ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ಇಲ್ಲ ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ಈ ಥರ ಸ್ವಲ್ಪ ಎಣ್ಣೆ ಸವರಿ ಕೈಯಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಸ್ಕೊಳ್ಳಿ. ಎಣ್ಣೆ ಸವರಿ ಸ್ವಲ್ಪ ಮಾಡ್ಕೋಬಹುದು. ಎಲ್ಲ ನಮಗೆ ಇಷ್ಟೇ ಸಾಕು. ನೋಡಿ ಎಣ್ಣೆ ಕಾದಿದೆ ಇವಾಗ. ಸೊ ನಾವಿವಾಗ ಎಣ್ಣೆಗೆ ಬಿಟ್ಕೊಂಡ್ವಿ. ನೋಡಿ ಗಾಯ್ಸ್, ನಾವು ಉಲ್ಟ ಮಾಡ್ಕೋಬೇಕು ಇವಾಗ. ಬ್ರೌನ್ ಕಲರಲ್ಲಿ ಬರಬೇಕು ಅದು. ಅಲ್ಲಿ ತನಕ ಎಣ್ಣೆಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಫುಲ್ ಬ್ರೌನಿಶ್ ಆಗಿ ಬರಬೇಕು ಗಾಯ್ಸ್ ಅದು. ಆವಾಗಲೇ ಅದೊಂದು ಕುರುಮ್ ಟೇಸ್ಟ್. ನೋಡಿ ಗಾಯ್ಸ್, ನೀವೆಲ್ಲ ಕಾಯ್ತಿರೋ ಮದ್ದರೋಡೆ ರೆಡಿ ಆಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಬಾಯಲ್ಲಿ ನೀರು ಬರ್ತಿದೆ. ಯಾವಾಗ ಟೇಸ್ಟ್ ಮಾಡ್ತೀವಿ ಅಂತ ಬನ್ನಿ ನೋಡೋಣ. ನೋಡಿ ಕ್ರಿಸ್ಪಿಯಾಗಿ ಮದ್ದರೋಡೆ ರೆಡಿ ಆಗಿದೆ. ಸೊ ವಿ ಆರ್ ರೆಡಿ ಟು ಟೇಸ್ಟ್ ದಿಸ್. ನೋಡೋಣ ಅಷ್ಟೇ ಗಾಯ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.